ಪುರಾಣಗಳಲ್ಲಿ, ಮಹಾಕಾವ್ಯಗಳಲ್ಲಿ ಆಗಾಗ ಬರುವಂಥ ಪುಟ್ಟ ಪುಟ್ಟ ಕಥೆಗಳಿದ್ದಾವಲ್ಲ, ತುಂಬ ಸ್ವಾರಸ್ಯವಾದದ್ದು. ಅವನ್ನ ಬರೀ ಕಥೆ ಅಂತ ಓದಿದರೆ ಸಂತೋಷ ಕೊಡ್ತವೆ. ಆ ಕಥೆಯೊಳಗೆ ಏನೋ ವಿಶೇಷ ಇರ್ಬೋದಲ್ವಾ ಅಂತ ಗಮನಿಸಿದಾಗ ನಮ್ಮ ಜೀವನಕ್ಕೆ ಪ್ರಯೋಜನ ಆಗುವಂಥ ಸಂದೇಶ ಸಿಗ್ತದೆ. ನಮ್ಗೆ ಯಾವ್ದು ಬೇಕೋ ಅದನ್ನು ಪಡಿಬೋದಪ್ಪ. ಸಮುದ್ರ ದಂಡೆ ಮೇಲೆ ಒಂದು ಬೆಟ್ಟ, ಬೆಟ್ಟದ ಮೇಲೆ ಕೂತ್ಕೊಂಡು ಸಮುದ್ರ ನೋಡ್ಬೋದು, ಇಡೀ ದಿವಸ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ತೆರೆಗಳು ಬರೋದು ಹೋಗೋದು ನೋಡ್ಬೋದು, ಅದು ಸಂತೋಷ. ಇನ್ನು ಕೆಲವರು ಏನು ಮಾಡ್ತಾರೆ, ದೂರ ಕೂತೆ ನೋಡೋದು, ಸಮುದ್ರ ಹತ್ತಿರ ಹೋಗೋಣ ಅಂತಾರೆ. ಸಮುದ್ರದ ಉಸ್ಕಿನ ಮೇಲೆ ಕೂತ್ಕೊಂಡು ತೆರೆ ನೋಡ್ತಾ ಇರ್ತಾರೆ, ಅವ್ರಿಗೂ ಸಂತೋಷ. ಇನ್ನು ಕೆಲವರು ನಿಂತ್ಕೊಂಡು ಏನು ಮಾಡೋದು ಅಂತ ಹೇಳಿ ಸ್ವಲ್ಪ ಬಟ್ಟೆ ಸ್ವಲ್ಪ ಕಾಲದ ಮೇಲೆ ಎತ್ಕೊಂಡು ಪಾದ ಮುಳುಗಿಸುವಷ್ಟು ನೀರು ಬಂದು ಹೋಗೋದಿದ್ರೆ ಅದು ಸಂತೋಷ. ಇನ್ನು ಕೆಲವರು ಹೇಳ್ತಾರೆ, ಅಯ್ಯೋ ಬರೀ ಪಾದ ಮುಳುಗಿದ್ರೆ ಏನು, ಸೊಂಟ ಮಟ್ಟ ನೀರಲ್ಲಿ ಹೋಗೋಣ ಅಂತಾರೆ. ಸೊಂಟ ಮಟ್ಟ ನೀರಿಗೆ ಹೋಗಿ ಆ ತೆರೆ ಬಂದು ಅಪ್ಪಳಿಸೋದನ್ನು ಸಂತೋಷ ಪಡ್ತಾರೆ. ಇನ್ನು ಕೆಲವರು ಈಸ್ಕೊಂಡು ಹೋಗ್ತಾರೆ, ಸುಯೇಜ್ ಕೆನಾಲ್ ಈಸ್ತಾರೆ ಕೆಲವರು. ಇನ್ನು ಕೆಲವರು ಮುಖಕ್ಕೆ ಸ್ನಾರ್ಕೆಲ್ ಹಾಕ್ಕೊಂಡು ಸಮುದ್ರದ ಆಳಕ್ಕೆ ಹೋಗಿ ಮುತ್ತು ರತ್ನ ತೊಗೊಂಡು ಬರ್ತಾರೆ. ಸಮುದ್ರ ಯಾವುದಕ್ಕೂ ತಕರಾರು ಮಾಡೋಲ್ಲ, ನಮ್ಗೆ ಯಾವುದು ಬೇಕೋ ಅದನ್ನು ಕೊಡುತ್ತೆ. ಹಾಗೆ ಪ್ರತಿಯೊಂದು ಪುಟ್ಟ ಕಥೆಗಳನ್ನು ಕಥೆ ಅಂತ ಕೇಳಿ ಮರೆತು ಬಿಟ್ಟರೆ ಅಷ್ಟೇ. ಅದರೊಳಗೆ ಏನೋ ಸ್ವಾರಸ್ಯ ಇರ್ಬೋದಲ್ಲ ಅಂದಾಗ ನಮ್ಮ ಜೀವನಕ್ಕೆ ಪ್ರಯೋಜನ ಆಗುವಂಥ ಸಂದೇಶ ಸಿಗ್ತದೆ. ಅದೇ ರೀತಿ ಒಂದು ಕತೆ, ಮಹರ್ಷಿ ಅಗಸ್ತ್ಯರಿದ್ದರು. ಅವರ ಜೀವನ ಕಥೆ ಕೂಡ ತುಂಬ ಸ್ವಾರಸ್ಯ. ಅಗಸ್ತ್ಯ ಅಂತ ಪದ ಇದೆಯಲ್ಲ, ಅದರ ಅರ್ಥ ಅಂದರೆ ಪರ್ವತದ ಬೆಳವಣಿಗೆಯನ್ನು ತಡೆದವನು ಅಂತ. ಅದೇನು ಹಾಗೆ, ಅದೊಂದು ಕತೆ. ಹಿಂದೆ ಪ್ರಪಂಚದ ಎಲ್ಲ ಪರ್ವತಗಳಿಗಿಂತ ಎತ್ತರವಾದದ್ದು ಮೇರು ಪರ್ವತ ಅಂತ. ತಾನು ಅದಕ್ಕಿಂತ ಯಾಕೆ ಎತ್ತರ ಆಗಬಾರ್ದು ಅಂತ ವಿಂಧ್ಯ ಪರ್ವತ ಬೆಳೆಯೋಕ್ಕೆ ಶುರು ಆಯಿತು. ಅದು ಯಾವ ವೇಗದಲ್ಲಿ ಬೆಳೆಯೋಕ್ಕೆ ಶುರು ಆಯಿತು ಅಂದರೆ ಎಲ್ಲರಿಗೂ ಭಯ ಆಯಿತು. ಅದು ಎತ್ತರ ಬೆಳೆದು ಬಿಟ್ಟರೆ ಪ್ರಪಂಚದ ಕೆಲ ಭಾಗಕ್ಕೆ ಸೂರ್ಯನ ದರ್ಶನವೂ ಆಗೋಂಗಿರಲಿಲ್ಲ. ಹಾಗಾದ್ರೆ ಜೀವರಾಶಿ ಬದುಕೋದು ಹೇಗೆ? ದೇವತೆಗಳು ಅಗಸ್ತ್ಯರನ್ನು ಕೇಳ್ಕೊಂಡ್ರಂತೆ. ಅವ್ರು ಹೋಗಿ ವಿಂಧ್ಯ ಪರ್ವತಕ್ಕೆ ಹೋಗಿ, ಇಲ್ಲಪ್ಪ ಇನ್ನು ಹೆಚ್ಚು ಬೆಳೆಬೇಡ, ಸಾಕು, ಬೆಳೆದಿದೆಯಲ್ಲ ಸಾಕು. ಅದು ಬಿಟ್ಟಿತ್ತ ತನ್ನ ನಿರ್ಧಾರನ. ಆಗ ಅಗಸ್ತ್ಯರು ಹೇಳಿದ್ರಂತೆ, ನೋಡಪ್ಪ ನಾನು ಸ್ವಲ್ಪ ದಕ್ಷಿಣಕ್ಕೆ ಹೋಗಿ ಬರಬೇಕಾಗಿದೆ, ನೀನು ಹಿಂಗೆ ಎತ್ತರ ಆದ್ರೆ ಹೋದ್ರೆ ನಾನು ಹೇಗೆ ಹೋಗಲಿ? ನೀನು ಬೇಕಾದಷ್ಟು ಬೆಳೆ, ಆದರೆ ನಾನು ದಕ್ಷಿಣಕ್ಕೆ ಹೋಗಿ ಬರೋವರೆಗೂ ಬೆಳವಣಿಗೆ ನಿಲ್ಲಿಸು ಅಷ್ಟೇ, ಆಮೇಲೆ ಬೇಕಾದ್ರೆ ಬೆಳಿ ಅಂದರು. ಪರ್ವತ ಅಂತೂ ಹೇಗೂ ಋಷಿಗಳು ಹೋಗ್ತಿದ್ದಾರೆ, ಬಂದ್ಮೇಲೆ ಬೆಳೆದ್ರಾಯ್ತು ಅಂತ ಕೂತ್ಕೊಂತು. ಅಗಸ್ತ್ಯರು ಏನು ಮಾಡಿದವರು, ದಕ್ಷಿಣಕ್ಕೆ ಬಂದವರು ಮರಳಿ ಉತ್ತರಕ್ಕೆ ಹೋಗಲೇ ಇಲ್ಲ. ಹಾಗಾಗಿ ಅವ್ರು ಬರ್ತಾರೆ ಬರ್ತಾರೆ ಅಂತ ಪರ್ವತ ಕಾಯ್ಕೊಂಡಿದ್ದು ಬೆಳೆಯೋದು ನಿಲ್ಲಿಸ್ಬಿಡುತ್ತಂತೆ. ಹಾಗೆ ಪರ್ವತವನ್ನು ಬೆಳೆಯೋದು ನಿಲ್ಲಿಸಿದ್ರಿಂದ ಅಗಸ್ತ್ಯ ಪರ್ವತವನ್ನು ಬೆಳೆಯೋದು ನಿಲ್ಲಿಸಿದವರು ಅಂತ. ಅಗಸ್ತ್ಯರ ಹೆಂಡತಿ ವಿದರ್ಭ ರಾಜನ ಮಗಳು ಲೋಪಾಮುದ್ರೆ ಅಂತ. ಆಕೆ ರಾಜಕುಮಾರಿ ಆಗಿದ್ದರೂ ಕೂಡ ಇವರನ್ನೇ ಒಪ್ಪಿ ಮದುವೆ ಆದಂಥವಳು. ಇಬ್ಬರು ಕಾಡಿನಲ್ಲಿ ಸಂತೋಷವಾಗಿ ಬದುಕಿದ್ರು. ಒಂದು ಬಾರಿ ಲೋಪಾಮುದ್ರೆ ಹೆಣ್ಣಿಗೆ ಸಹಜವಾದ ಆಸೆಯಿಂದ ಆಭರಣಗಳನ್ನು, ಒಳ್ಳೆ ಬಟ್ಟೆಗಳನ್ನು ಪಡ್ಕೊಳ್ಬೇಕು ಅಂದ್ಕೊಂಡ್ರು. ಋಷಿ ಆಶ್ರಮದಲ್ಲಿ ಎಲ್ಲಿ ಸಿಗ್ತಾವೆ ಅವೆಲ್ಲ? ಹಾಗೆ ಆಕೆ ಗಂಡನ ಕೇಳಿದ್ಲು, ಬೇಕಾದಷ್ಟು ತಪಶಕ್ತಿ ಇದೆಯಲ್ಲ, ಅದರಿಂದ ಪಡ್ಕೋಬಹುದಲ್ಲ ಅಂತ ಕೇಳಿದ್ಲು. ಅವ್ರು ಹೇಳಿದರು, ನಮ್ಮ ತಪಶಕ್ತಿಯನ್ನು ಇಂಥ ಸಣ್ಣ ಸಣ್ಣ ಅಪೇಕ್ಷೆಗಳಿಗೆ ಹಾಳು ಮಾಡಬಾರ್ದು. ನೋಡೋಣ, ನನ್ನ ಕೆಲವು ಶಿಷ್ಯರಿದ್ದಾರೆ, ರಾಜರು ಅನೇಕರಿದ್ದಾರೆ, ಅವ್ರನ್ನ ಕೇಳ್ತೀನಿ ಅಂತ ಹೇಳ್ತಾರೆ. ಒಬ್ಬ ರಾಜನ ಬಳಿಗೆ ಹೋಗ್ತಾರೆ. ತನ್ನ ಹೆಂಡತಿ ಅಪೇಕ್ಷೆಯನ್ನು ತಿಳಿಸಿ ಸಂಪತ್ತಿನ ದಾನ ಕೊಡು ಅಂತ ಕೇಳ್ತಾರೆ. ರಾಜ, ಒಂದು ಕಂಡೀಷನ್ ಇದೆ, ನೀನು ನನಗೆ ಕೊಡುವಂಥ ಸಂಪತ್ತಿನಿಂದ ನಿನಗೆ ಮತ್ತು ನಿನ್ನ ಪ್ರಜೆಗಳಿಗೆ ತೊಂದರೆ ಆಗದಂಗೆ ನೋಡ್ಕೊಂಡು ಕೊಡಬೇಕು. ನನಗೆ ನೀನೇನೋ ಕೊಟ್ಟೆ ಅಂತ ಹೇಳಿ ಜನಕ್ಕೆ ತೆರಿಗೆಯನ್ನು ಹೆಚ್ಚು ಹಾಕಬಾರ್ದು, ಗೊತ್ತಾಯ್ತಾ ಅಂತ ಕೇಳಿದ್ರು. ರಾಜ ತನ್ನ ಮಂತ್ರಿಗಳನ್ನು ಕರೆಸಿ ಸಂಪೂರ್ಣ ಆಯವ್ಯಯ ಪತ್ರವನ್ನೇ ಅವ್ರ ಮುಂದೆ ಇಡ್ತಾನೆ. ಅಗಸ್ತ್ಯರ ಪರೀಕ್ಷೆ ಮಾಡಿ ನೋಡ್ತಾರೆ. ಆತ ಒಳ್ಳೆಯ ರಾಜ, ಅತ್ಯಂತ ನ್ಯಾಯಯುತವಾಗಿ ಎಷ್ಟನ್ನು ಪ್ರಜೆಗಳಿಂದ ತೆರಿಗೆ ರೂಪ ಪಡ್ಕೊಳ್ಬೇಕೋ ಅಷ್ಟನ್ನೇ ಪಡ್ಕೊಂಡಿದ್ದಾನೆ. ಮತ್ತು ಅದು ಎಲ್ಲವನ್ನೂ ಅವರಿಗೋಸ್ಕರ ಖರ್ಚು ಮಾಡಿದ್ದಾನೆ. ಹಣದ ಪ್ರತಿಯೊಂದು ಪೈಸಾ ಕೂಡ ಸದುಪಯೋಗ ಆಗಿದೆ. ಇನ್ನು ತಾನೇನಾದರೂ ಅವನಿಂದ ಪಡ್ಕೊಂಡ್ರೆ ಪ್ರಜೆಗಳಿಗೆ ಹೆಚ್ಚಿನ ಹೊರೆ ಬೀಳುತ್ತದೆ ಅಂತ ತೀರ್ಮಾನ ಮಾಡಿ, ಏನೂ ಕೊಡಬೇಡಪ್ಪ, ನನಗೆ ಕೊಡಬೇಡ ಅಂತ ಹೇಳಿ ಅಗಸ್ತ್ಯರು ವಾಪಸ್ ಬರ್ತಾರೆ. ಲೋಪಾಮುದ್ರೆ ಹೇಳ್ತಾರೆ, ಆಕೆ ಹೇಳ್ತಾಳೆ, ತಪ್ಪು ಮಾಡಿದೆ ನಾನು, ನನ್ನ ಆಸೆಗೋಸ್ಕರ ರಾಜನಿಗೆ ಯಾಕೆ ಭಾರ ಹಾಕಬೇಕು, ಬೇಡ, ನಾವೀಗ ಚೆನ್ನಾಗಿದ್ದೀವಿ ಅಂತ ಆಕೆ ಹೇಳ್ತಾಳೆ. ದಯವಿಟ್ಟು ಗಮನಿಸಿ ಸ್ನೇಹಿತರೆ, ಯಾರ ಮುಂದೆ ಕೂಡ ದೇಶದ ಆಯವ್ಯಯ ಪತ್ರವನ್ನು ತೆಗೆದಿಡಬಲ್ಲಂಥ ಪಾರದರ್ಶಕನೆಯನ್ನು ಹೊಂದಿದಂಥ ರಾಜ ಪ್ರಜೆಗಳಿಂದ
ಯಾವತ್ತಿಗೂ ಅವಶ್ಯಕತೆಗಳಿಂದ ಹೆಚ್ಚಾಗಿ ತೆರಿಗೆ ಹಾಕದಂಥ ವ್ಯವಸ್ಥೆ, ತಾನು ಪಡ್ಕೊಳ್ಳೋದ್ರಿಂದ ಉಳಿದವರು ಹೊರೆ ಆಗಬಾರದು ಅಂತ ಏನನ್ನೂ ಪಡೆದು ಹೋಗುವಂಥ ಪ್ರಾಮಾಣಿಕತೆ ಋಷಿ, ಇವೇ ಅಲ್ವೇ ಒಂದು ಅತ್ಯಂತ ಜವಾಬ್ದಾರಿಯುತವಾದಂಥ ರಾಜ್ಯದ, ದೇಶದ ಮೂಲ ಲಕ್ಷಣ? ಯಾವ ದೇಶದಲ್ಲಿ ಆಡಳಿತ ಇಷ್ಟು ಪಾರದರ್ಶಕವಾಗಿದೆಯೋ, ಪ್ರಜೆಗಳಿಗೆ ಭಾರ ಆಗದ ಹಾಗೆ ತೆರಿಗೆಯನ್ನು ಹಾಕುತ್ತೋ, ತಾನು ಪಡ್ಕೊಳ್ಳೋದ್ರಿಂದ ಸಮಾಜಕ್ಕೆ ಹೊರೆಯಾಗಬಾರದು ಅಂತ ತಿಳ್ಕೊಳ್ಳುವಂಥ ಜನ ಎಷ್ಟು ಜನ ಇದ್ದಾರೋ, ಇವೆಲ್ಲ ಸಮೃದ್ಧ ರಾಜ್ಯದ, ಸುಭಿಕ್ಷ ರಾಜ್ಯದ, ಸದಾಶಯವನ್ನು ಹೊಂದಿದಂಥ ರಾಜ್ಯದ ಲಕ್ಷಣ. ನನಗೊಂದ್ಸಲ ಅನಿಸುತ್ತೆ, ಅವನ್ನೆಲ್ಲ ಬರೀ ಹಿಂದಿನ ಕಥೆಗಳಲ್ಲಿ ಓದಬೇಕೆ? ಈಗೂ ಹಾಗಾಗೋ ಸಾಧ್ಯ ಇಲ್ವೇ? ಆ ಪ್ರಾಮಾಣಿಕತೆ ನಮ್ಮಲ್ಲಿಯೂ ಬರಬಾರ್ದೆ ಅಂತ ಎಷ್ಟೋ ಸಲ ಅನಿಸೋದು ಉಂಟು.